ದೆನ್ ನಾವು ಇವತ್ತು ಹೊಲ ಬಿತ್ತಕ್ಕೆ ಹೋಗ್ತೀವಿ. ಓಕೆ, ಎಲ್ಲಿದೆ ನೋಡಿ ಎಲ್ಲೈತೆ. ಪಾವಲಿ ಹೋಗು, ನೆನಪಿಲ್ಲ ಟೂ ನಿನ್ನ ಜೊತೆ. ಬಿಡು ಬಿಡು ಬಿಡು. ಇಲ್ಲ ಇಲ್ಲ ಪುಚ್ಚು ಕಾಟೆ ಹುಡುಗಿ ಹಳ್ಳಿಗೆ ಬಂದ್ಲು. ಇಲ್ಲ ನಾನು ಗಾಯ್ಸ್ ನಾನು ಹಳ್ಳಿ ಹುಡುಗಿ. ಹೌದಾ? ನಾನ್ ಬೀಳಲ್ಲ. ಯಾಕೆ ಗೊತ್ತಾ, ಅವಾಗ್ಲೇ ಅಕ್ಕಿಗಳು ಬಂದಿದ್ದು ಉಳ್ಬೇಕಿದ್ರೆ ಹಿಂಗ್ ಗೊತ್ತ. ಈ ಕಿವಿನಂದು ಫುಲ್ ಡಿಫ್ರೆಂಟ್ ಆಗೈತೆ ನೋಡಿ. ಹಿಂಗೆ ಆ ಕಡೆ ಹೋಗ್ಬೇಡ ಇಲ್ಲಿ ಮಾತ್ರ. ಇವತ್ತಿನ ವ್ಲಾಗ್ನ ನಾನು ಟಿಪ್ ಹೇಳೋದ್ರ ಮೂಲಕನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಟಿಪ್ ಏನಪ್ಪ ಅಂದರೆ, ಪೂಜೆ ಮಾಡಬೇಕಿದ್ರೆ ಜಡೆನ ಎಣ್ಕೊಂಡು ಪೂಜೆ ಮಾಡಬೇಕು ಅಂತ ನಾನು ಕೇಳಿದ್ದೀನಿ, ನೀವು ಕೇಳಿರ್ತೀರ. ಸೊ ಅದಕ್ಕೆ ರೀಸನ್ ಏನು ಅಂತ ಅಷ್ಟು ನೀಟಾಗಿ ತಿಳ್ಕೊಂಡಿರಲ್ಲ. ಸೊ ರೀಸನ್ ಏನಪ್ಪ ಅಂದರೆ, ಕೂದಲು ಬಿಟ್ಕೊಂಡು ಪೂಜೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀವಂತೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಕೂದಲನ್ನ ಬಿಟ್ಕೊಂಡು ಪೂಜೆ ಮಾಡೋದ್ರಿಂದ ದೇವ್ರ ಮನೆಯಲ್ಲಿ ಕೂದಲು ಉದುರುತ್ತೆ. ಸೊ ಆವಾಗ ಅಶುದ್ಧ ಆಗುತ್ತೆ ಅನ್ನೋ ಒಂದು ರೀಸನ್ ಕೂಡ ಇದೆ. ಸೊ ಕೂದಲನ್ನ ಬಿಟ್ಕೊಂಡು ಪೂಜೆ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ, ಆದಷ್ಟು ಅಲ್ಲ ಅವಾಯ್ಡೇ ಮಾಡಿ, ಎಣ್ಕೊಂಡು ಪೂಜೆ ಮಾಡಿ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ನಮ್ಮನೆ ರಾಗಿ ಬಿತ್ತಕ್ಕೂ ಹೋಗ್ತಿದ್ದೀವಿ ಆ್ಯಕ್ಚುಲಿ. ಸೊ ಪೂಜೆ ಬೇಗ ಬೇಗ ಮುಗಿಸಿ ಇವಾಗ ಅಲ್ಲಿಗೂ ಹೋಗಬೇಕು. ಇವತ್ತು ಹೊಲ ಬಿತ್ತಕ್ಕೆ ಹೋಗ್ತೀವಿ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನೀವ್ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಪಾವನಿ. ಐ ಪವನಿ. ಹಾಯ್. ನಮ್ಮ ಪಾವನಿ ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ, ಕರ್ಕೊಂಡು ಬಂದಿದ್ದೀನಿ. ಓಕೆ, ಏನು ಮಾಡಲಿ ಅದಕ್ಕೆ? ಟ್ರೈನಲ್ಲಿ ಕರ್ಕೊಂಡು ಹೋಗು ಪ್ಲೀಸ್. ಹಾಂ, ಟ್ರೈನಲ್ಲಿ ಕರ್ಕೊಂಡು ಹೊಲ್ತಾಗ ಟ್ರೈನಲ್ಲಿ ಕರ್ಕೊಂಡು ಹೋಗ್ಬೇಕಾ? ಹೌದು. ಯಾವ ಟ್ರೈನ್ ಇವಾಗ ಕಟ್ಟಿಸ್ಬಿಟ್ಟು ನಿನ್ನ ಕರ್ಕೊ ಹೋಗ್ಲಿ ನಾನು? ಈಗಲೇ ಬೇಕು ನನಗೆ, ಯಾರಾದರೂ ಕರ್ಕೊಂಡು ಹೋಗಿ. ನನಗೆ ದೂರ ಆಯ್ತಲ್ತಕ್ಕ, ನೆಡ್ಕೊಂಡು ಕರ್ಕೊ ಹೋಗ್ತೀನಿ. ಅವಳು ಬರ್ತೈತಿ. ನೀನು ಹೆಂಗೆಂಗೋ ಕಟ್ತಾ ಇದೀಯಾ? ಹೌದು, ಕಟ್ತಾ ಇದ್ದೀನಿ. ಯಾರಪ್ಪ? ಚೈತ್ರ ಫೋನ್ ಮಾಡ್ತಾವಳೆ. ನೀಟಾಗಿ ಮಾಡ್ಬಾ. ಎಲ್ಲಿದೆ ನೋಡಿ ಎಲ್ಲೈತೆ. I like your blush on lipstick. Hey Majigal, hey Johnny Digal, hey Chamu Challa Maza, king. Jadu Mandir, Mandir,
तुझे स्वागो जियो जियो सुंदर तुझे डिंपल पाहिजे तेरी ಪಾವನಿ ಹಾ ಅಲ್ಲಿ ನೋಡ್ಬೇಕು ತ್ರಿಗುಣ ಸಾಲ ತಾತನ ತಾತ ಜೋರಾಗೆ ತಾತ! ಇಷ್ಟೇನೋ ವಾಯ್ಸು ಬಾ ಕರಿತೈತೆ ದೊಡ್ಡಪ್ಪ ತಾತನ. ದೊಡ್ಡಪ್ಪ ಕರೀತೈತೆ. ಸೊ ಗೈಸ್, ಮೊನ್ನೆ ನಾವು ಭತ್ತ ಹಾಕಿದ್ವಿ, ಅದನ್ನ ನೋಡೋಣ ಎಷ್ಟುದ್ದ ಬೆಳೆದಿದೆ ಅಂತ ನೋಡೋಣ ಅಂತ ಹಂಗೆ ಬಂದೆ. ಇಲ್ಲಿ ನಮ್ಮ ಅಪ್ಪನ ಕರೆಯಕ್ಕೆ ಬಂದಿದೆ, ಹಾಗೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ ಅದನ್ನು ರೆಕಾರ್ಡು ಅಂತ ಬಂದಿದ್ದೀವಿ. ನಮ್ಮ ಪಾವನಿನೂ ಇದ್ದಾಳೆ. ಇದು ಸ್ವಲ್ಪ ಉದ್ದ ಆದಮೇಲೆ ಇದನ್ನ ಕಿತ್ತಿ ಮತ್ತೆ ಬೇರೆ ಕಡೆ ಅಲ್ಲೆಲ್ಲ ಹಾಕೋದು, ಅಲ್ಲೆಲ್ಲ ಆಮೇಲೆ ಅದು ಬೆಳೆಯುತ್ತೆ. ಚಂದಕ್ಕೆ ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ? ಹೌದಾ? ಮೋಡ ಕವಿದ ವಾತಾವರಣ, ಬಿಸಿಲೇ ಇಲ್ಲ. ಇವಾಗ ನಾವು ರಾಗಿ ಹಾಕಕ್ಕೆ ಹೋಗಬೇಕು. ಹೋದ ವರ್ಷ ರಾಗಿ ಹಾಕೋದನ್ನ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ ನಾನು ಫುಲ್ಲು. ಈ ಸಲನೂ ಮಾಡೋ ಚಾನ್ಸ್ ಸಿಕ್ಕಿದೆ. ನಡಿ ಲೆಟ್ಸ್ ಗೋ. ಅದು ಪಾವನಿ ಬೇರೆ ಬಂದಿದೆ. ಇತ್ತೇವ ಕಣೆ, ಪಾವನಿನೂ ಇದ್ದಾಳೆ ನಮ್ಮ ಜೊತೆ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ ಗೈಸ್ ನಮ್ಮ ಪಾವನಿ. ಯಾವ ಸ್ಟ್ಯಾಂಡರ್ಡ್ ಪಾವನಿ? ಹಾಂ, 5th. ಇಲ್ಲೆಲ್ಲ ನಾವು ಸೈಕಲ್ ತೊಗೊಬಂದು ಓಡಾಡಿಸ್ತಿದ್ವು ಕಣ ಮಾಡಿದ್ಮೇಲೆ. ಅದೊಂಥರ ಮೆಮೊರಿ. ಪಾವನಿ, ಕಣ ಮಾಡಿದ್ದಾಗ ಬಂದಿದ್ಯಾ? ಯಪ್ಪ, ಕಣ ಗೊತ್ತಾ ನಿಂಗೆ? ಫುಲ್ ನೈಸಾಗಿರುತ್ತಲ್ಲ, ಬಂದಿದ್ಯಾ ನೀನು? ನಿಮ್ಮೂರಲ್ಲಿ ಮಾಡ್ತಾರಾ? ಹೆಲೋ ಅಪ್ಪಿ ಅಂದರೆ ನಿಂಗೆ ಏಂತಕ್ಕೆ ಇಷ್ಟ ಆಗಲ್ಲ? ಏಂತಕ್ಕೆ ಅಂತ ಹೇಳು. ಹಾಂ, ಕರೆಕ್ಟಾಗಿ ಹೇಳ್ಬಿಡು ನೀಟಾಗಿ, ನಾನು ಕರಿಯಲ್ಲ ಅಪ್ಪಿ ಅಂತ. ಅಪ್ಪಿ ಹೇಳಪ್ಪಿ, ಯಾಕಪ್ಪಿ ಇಷ್ಟ ಆಗಲ್ಲ? ಏನೋ ಹೇಳ್ತಿದ್ದಲ್ಲ ನೀನು, ಏಂತಕ್ಕೆ? ಏನು ಈಗ ಹೇಳು, ಎಲ್ಲರಿಗೂ ಗೊತ್ತಾಗುತ್ತೆ ಏಂತಕ್ಕೆ ಅಪ್ಪಿ ಅಂತ ಕರಿಬಾರ್ದು ಅಂತ. ನಾನು ಕರಿಬಾರ್ದಾ? ಯಾಕೆ ಅಂತ ಹೇಳ್ಬಿಡು, ಬೇಗ ಹೇಳು. ಏಂತಕ್ಕೆ ಅಪ್ಪಿ ಹೇಳು, ನೀನು ರಿಯಾಕ್ಷನ್ ತೋರಿಸು ಒಂಚೂರು. ಅಪ್ಪಿ ಎಂದಾಗ ಹೆಂಗನ್ಸುತ್ತೆ, ಹೆಂಗೆ ಕೋಪ ಬರುತ್ತೆ? ಅಪ್ಪಿ ಹೇಳ್ತೀಯ ಇಲ್ವಾ ಇವಾಗ? ಇಲ್ಲ ಹೇಳು. ಬೇರೆ ಬೇರೆ ಮನೆ ಹುಡುಗಿ ಕರೆದಂಗೆ ಅನ್ಸುತ್ತಾ? ಏನು ಕರಿತಿದ್ದೆ ನೆನಪಾಯ್ತಾ? ಪಾವಲಿ ಹೋಗು, ನೆನಪಿಲ್ಲ ತೂ ನಿನ್ನ ಜೊತೆ. ಬಿಡು ಬಿಡು ಬಿಡು. ಇಲ್ಲ ಪುಚ್ಚು ಅಂತ ಕರೀತಾ ಇದೆ ತಾನೆ. ಪುಚ್ಚು, ಇವಳ ಹೆಸರು ಪುಚ್ಚು ಗೈಸ್. ಅವಾಗ ಹಾಸ್ಟೆಲಲ್ಲಿ ನಾವೆಲ್ಲ ರಚ್ಚು, ಚಚ್ಚು, ನನ್ನ ಹೆಸರು ಚಚ್ಚು, ರಚ್ಚು, ಆಮೇಲೆ ಪುಚ್ಚು. ಇವಳಿಗೆ ಆವಾಗ ನಾನು ಈ ಹೆಸರು ಕೊಟ್ಟಿದ್ದು ಪುಚ್ಚು ಅಂತ. ಆವಾಗಿಂದ ಕರೀತಾ ಇದ್ದೆ, ಆಮೇಲೆ ಬಿಟ್ಟೇ ಬಿಟ್ಟಿದೆ. ಇವಾಗ ನೆನಪಾಯ್ತು ಅಲ್ವಾ ಪುಚ್ಚು? ಮಳೆ ಬರ್ತಾ ಇಲ್ಲ. ಸೊ ಗಾಯ್ಸ್, ಇವಾಗ ನಾವು ಟಿಫನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲ ಆಯಿತು. ಇವಾಗ ಹೊಲದ ಹತ್ರ ಬಂದಿದ್ದೀವಿ. ಇದು ಅಟ್ನದ ಮೊಲ ಅಂತ, ಅಟ್ನದ ಹತ್ರ ಇರೋದು. ಅದು ರೋಡ್ ಸೈಡು. ಇಲ್ಲಿ ಇವಾಗ ರಾಗಿ ಹಾಕಬೇಕು. ಲಾಸ್ಟ್ ಇಯರೇ ರೋಡ್ ಸೈಡ್ ಇರೋದ್ರಿಂದ ಅದ್ರದ್ದೇ ವಾಯ್ಸ್ ಜಾಸ್ತಿ ವೆಹಿಕಲ್ಸ್ದು. ಸೊ ಲಾಸ್ಟ್ ಟೈಮು ನಾನು ಬರೀ ರಾಗಿ ಬಿಡೋದನ್ನೇ ಒಂದು ವ್ಲಾಗ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇದು ಅಷ್ಟೊಂದು ಡೀಟೇಲಾಗಿ ಏನು ಮಾಡಲ್ಲ, ಇದು ಪೂಜೆದು ಸ್ವಲ್ಪ ಇದು ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಓಕೆ, ಬನ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಏನು ಇಷ್ಟ ಆಗಲ್ಲ? ಸಾರಿ ಕೇಳು, ಎಲ್ಲಿವರೆಗೂ ಹಾಕಬೇಕು? ಇದು ಒಂದೇನಾ? ಅದೊಂದು ಮಡಿ, ಇದೊಂದು ಮಡಿ.
ಅದೊಂದು ಅಂಕಲ್ ಊಟ ರಾಗಿ ಹಾಕಿದ್ಮೇಲೆ ಅಲ್ಬೆ ಅಂತ ಹೊಡಿತಾರೆ, ಆವಾಗ ಮಣ್ಣು ರಾಗಿ ಮೇಲೆ ಮುಚ್ಕೊಳ್ಳುತ್ತೆ. ಸೊ ಬರ್ಡ್ಸ್ ಬಂದು ರಾಗಿನ ತಿನ್ನೋ ಅವಕಾಶ ಸಿಗೋದಿಲ್ಲ, ಅದಕ್ಕೆ ಅಲ್ಬೆ ಹೊಡಿಯೋದು. ಸೊ ಇವಾಗ ಈ ಹೊಲ ಮತ್ತು ಆ ಕಡೆದು ಹೊಲ ಮುಗೀತು. ಇವಾಗ ಅಲ್ಲೊಂದು ಹೊಲ ಇದೆ, ಅದೊಂದು ಬಿಟ್ಬಿಟ್ಟು ಬೇರೆ ಕಡೆ ಹೋಗಬೇಕು. ಈ ಕಡೆ ನಾನು ಜಾಸ್ತಿ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದು ಹೊಲ ಎಲ್ಲ ಬಿಡ್ತಿರೋದು. ಚೀಲ ಇದ್ವಲ್ಲ ಅಣ್ಣ ಇರೋ ನಾನು ಬರ್ತೀನಿ. ಪವನಿ ತಲೆ ಎಲ್ಲ ಮುಟ್ಕೋತಾ ಇದೆಯಲ್ಲ, ಗೊಬ್ಬರ ಮುಟ್ಬಿಟ್ಟು. ಬರ್ರಂತ ಹಿಂಗ್ ತಿರ್ಗಿಸ್ಕೊತೀನಿ, ಅವಾಗ ಬೀಳ್ತೀರ. ನಾನ್ ಬೀಳಲ್ಲ, ಅವ್ಳು ಬೀಳ್ತಾಳೆ. ನೀನ್ ಈ ಕಡೆ ಬರ್ಬೇಕಾಗಿತ್ತು, ಈ ಕಡೆ ಸೈಡ್. ಒಂದ್ ನಿಮಿಷ, ಒಂದ್ ನಿಮಿಷ ತಪ್ಪಿ. ಚೇಂಜ್ ಆಯ್ತು, ಚೇಂಜ್ ಆಯ್ತು, ಚೇಂಜ್ ಸಾರಿ. ಏನಂತ ಏನೋ ಹೇಳ್ಬೇಕು. ಯಾಕೆ ಗೊತ್ತಾ, ಅವಾಗಲೇ ಅಕ್ಕಿಗಳು ಬಂದಿದ್ದು ಉಳ್ಬೇಕಿದ್ರೆ ಹಿಂಗೆ ಗೊತ್ತಾಗ ಒಳಗಡೆ ಹುಳ ಗಿಳ ಇದ್ರೆ ಮೇಲ್ ಬರ್ತವೆ, ಅದನ್ನ ತಿನ್ನಕ್ ಬರ್ತವೆ. ತಾತನ ಹತ್ರ ಹೊಸಿ ಹೋಗೈತೆ ನೋಡ, ಅಲ್ಲಿ ಉಳ್ತಾ ಇರತ್ತವ. ಬಾ ಆ ಕಡೆ. ಇಲ್ಲ ಹುಳ, ಇದನ್ನ ತಿನ್ನಕ್ಕೆ ಬರೋದು. ಇದೈತೆ ಇಲ್ಲೇ ಇದೆ ಕಣೆ. ಭಯ ಆಗ್ತದೆ. ಇವಾಗ ಇಷ್ಟು ದೂರ ಹಾಕಬೇಕು, ಸ್ವಲ್ಪ ಅಲ್ಲಿವರೆಗೂ ಹೋಗೋದು ಕಷ್ಟನೇ, ನಡೆಯೋದು. ಇವಾಗ ಅರ್ಧ ಮಾಡಿಕೊಂಡು ಹಾಕಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಕಾಲು ಫುಲ್ ಚುಚ್ಚುತ್ತೆ ಇಲ್ಲಿ, ಮಣ್ಣು ಕಲ್ಲು. ಕಾಲು ಚುಚ್ಚುತ್ತೆ ಇಲ್ಲ, ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಅಲ್ಲಿ ಜಾಸ್ತಿ ಸ್ವಲ್ಪ ಕಲ್ಲಿತ್ತು, ಇವತ್ತು ಓಕೆ ಜಾಸ್ತಿ ಏನು ಅಂತ ಅನಿಸ್ತಿಲ್ಲ. ಓಹೋ, ನಿಮ್ಮ ಮಾಮ ಇದನ್ನು ಕೇಳಿಸ್ಕೊಂಡು ಫುಲ್ ಖುಷಿ. ಕಾಟೆ ಹುಡುಗಿ ಹಳ್ಳಿಗೆ ಬಂದ್ಲು. ಇಲ್ಲ, ನಾನು ಗಾಯ್ಸ್ ನಾನು ಹಳ್ಳಿ ಹುಡುಗಿ. ಹೌದಾ? ಬೆಂಗಳೂರು. ಅಲ್ಲೇ ನಾನು ಮೈಸೂರು ಇವಾಗ.
ಹೋಗಿದ್ವಿ ಏನೈತೆ ಅಂತ ನೋಡ್ಕೊಬರೋಕ್ಕೆ. ಏನೂ ಇಲ್ಲ, ಫುಲ್ ಖಾಲಿ ಖಾಲಿ, ಚೆನ್ನಾಗೈತೆ. ಆ ಕಡೆ ಕ್ರಿಕೆಟೆಲ್ಲ ಆಡ್ಬೋದು. ವಿಡಿಯೋ ಹೆಂಗೆ ಬರ್ತಾಯಿತ್ತೋ ಗೊತ್ತಾಗ್ತಿಲ್ವಲ್ಲ ಪಾವನಿ ಇದರಲ್ಲಿ. ಗೊತ್ತಿಲ್ಲ. ನನ್ನ ಕಿವಿ ನೋಡು, ಅವನಿಗೆ ಕಿವಿ ನಂದು ಫುಲ್ ಡಿಫ್ರೆಂಟ್ ಆಗೈತೆ ನೋಡಿ ಹಿಂಗೆ. ಫೋನ್ ಸ್ವಿಚ್ ಆಫ್ ಆಯಿತು. ಇವಾಗ ನಮ್ಮ ಅಣ್ಣನ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ವಿಡಿಯೋ. ಇವಾಗ ಆ ಹೊಲ್ದ ಹತ್ರ ಮುಗಿಸ್ಕೊಂಡು ಇನ್ನೊತ್ತಿ ನಾನು ನಿಂಗೆ ಕೊಟ್ಟೆ, ಎಷ್ಟು ಬಿಡ್ಬಿಡಾಣಿಗೆ ಕೊಡ್ತೀಯ? ಯಾಕೆ ಹಂಗೆ ಮಾಡಿಬಿಟ್ಟಿದ್ಯಾ? ಅವನಿಗೆ ಕಾಲೆಲ್ಲ ಉರಿತಾ ಇಲ್ಲ? ನಾಳೆ ಬೇರೆ ಬೆಟ್ಟ ಹತ್ಬೇಕು ಪಾವನಿ. ಕಾಲು ಇಲ್ಲಿ ಯಾಕೋ ಸ್ವಲ್ಪ ಕಲ್ಲು ಜಾಸ್ತಿ ಕಾಣಿಸ್ತೈತೆ. ಇರುವೆನಾ? ಬ್ಲ್ಯಾಕ್ ಇರುವೆ, ಕಲ್ಲಿರುವೆ. ಇವಾಗ ಇದು ಇಷ್ಟು ಉದ್ದ ಇದೆ, ಇಲ್ಲಿವರೆಗೂ ಹಾಕಬೇಕು. ಕಾಲಾಗಿ ಕಲ್ಲಿರೋದ್ರಿಂದ ಸ್ವಲ್ಪ ಫುಲ್ ಚುಚ್ಚಿ 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 ನೋಯ್ತೈತೆ, ಆದರೂ ಹಾಕಬೇಕು. ಅಪ್ಪಿ ದೂರ ಹೋಗ್ಬಿಟ್ಟೆ ಸಿ, ಆ ಕಡೆ ಹೋಗ್ಬಿಡ. ಇಲ್ಲಿ ಮಾತ್ರ ಇಲ್ವಾ ಚರಂಡಿ ಇಲ್ವಾ ಅಲ್ಲಿ? ಸೊ ವಿಡಿಯೋ ಎಂಡ್ ಮಾಡೋದೇ ಮರ್ತೋಗಿತ್ತು. ರಾಗಿ ಹಾಕಿ ಬಂದು ಫುಲ್ಲು ಮಲ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಈ ಕೈಯೆಲ್ಲ ಫುಲ್ ನೋಯ್ತೈತೆ. ಕಾಲು ಪಾದ ಕಲ್ ಮೇಲೆ ಓಡಾಡಿದ್ದು ಫುಲ್ ನೋಯ್ತಾ ಇತ್ತು. ಸೊ ಬಂದು ಮಲ್ಕೊಂಡ್ವಿ. ಮಳೆ ಬಂದಿರೋದು ಗೊತ್ತಾಗಿಲ್ಲ ನನಗೆ. ಹಾಕ್ಬೇಕಿದ್ರೆ ಹೆಂಗಿತ್ತು ಅಂದರೆ ಫುಲ್ ಈ ತುದಿಲಿ ನಿಂತ್ಕೊಂಡಾಗ ಆ ತುದಿವರೆಗೂ ನೋಡಿದಾಗ ಅಯ್ಯೋ ಅಷ್ಟು ಉದ್ದ ಐತಿ, ಹೆಂಗಪ್ಪ ಹಾಕೋದು ಅಂತ ಅನಿಸ್ತಾಯಿತ್ತು. ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಅರ್ಧಕ್ಕೆ ಬಂದಮೇಲೆ ಅರ್ಧ ಮುಗ್ದೈತೆ. ಅಲ್ಲಿಂದ ನೋಡಿದಾಗ ಇನ್ನು ಅರ್ಧ ಇದೆ. ನೆಕ್ಸ್ಟ್ ಮುಕ್ಕಾಲಿಗೆ ಬಂದಾಗ ಮುಕ್ಕಾಲು ಮುಗ್ದೈತೆ, ಇನ್ನು ಕಾಲು ಭಾಗ ಐತೆ ಅಂತ ಒಂದು ಖುಷಿ. ಇನ್ನು ಲಾಸ್ಟ್ ಲೈನಿಗೆ ಬಂದ್ಬಿಟ್ರಂತೂ ಹಬ್ಬಾ ಹಾಕ್ಬೇಕಿದ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಮುಗೀತು ಅನ್ನೋ ಥರ ಒಂಥರ. ಇದು ಫಿಸಿಕಲ್ ಸ್ಟ್ರೈನ್ ಕೊಡುತ್ತೆ, ನಮ್ಮ ಎಕ್ಸಾಮು ಮೆಂಟಲಿ ಸ್ಟ್ರೈನ್ ಕೊಡುತ್ತೆ. ಬಟ್ ಎರಡೂ ಸ್ಟ್ರೈನೇ, ಡಿಪೆಂಡ್ಸ್ ಆನ್ ಸಿಚುಯೇಷನ್, ವರ್ಕ್ ಅಷ್ಟೇ. ಫೈನಲಿ ಮುಗೀತು ಕೆಲಸ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವ್ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಂಗೆ ನಗ್ತಾಯಿರಿ, ಖುಷಿಯಾಗಿರಿ. ಬಾಯ್ ಪವನಿ, ಬಾಯ್ ಬಾಯ್ ಹೇಳಿ. ಕ್ಯೂಟಾಗಿ ಕಾಣಿಸ್ತಾಳೆ, ನಂತರನೇ ಏರಿ ಅಂತ.